ಬರ್ರಿ ಮುಂದೆ ಬರ್ರಿ ಆಶೀರ್ವಾದ ಕಾಯಿ ಬರ್ಸಿಲ್ವಾ ಆಶೀರ್ವಾದ ಕಾಯಿ ಬರ್ಸಿ ಎಲ್ಲರೂ ಬರ್ಬೇಕು ಹೊಸ್ದಾಗಿ ಬಂದಾರ ಗಡಿಗದ ಯಾರು ಅಟ್ರು ಬರ್ರಿ ಹೊಸ್ದಾಗಿ ಬಂದಾರ ಈಗ ಮಾಸಿ ಬಂದಾರ ಅಷ್ಟೇ ಈಗ ಮಾಸಿ ಬಂದಾರ ಹೊಸ್ದಾಗಿ ಯಾರು ಬಂದಾರ ಅಟ್ರು ಹೋದಾರ ಯಾರು ಗಡಿಗದ ಯಾರಾದ್ರಿ ಮಾತ್ರ ಹೊಸ್ದಾಗಿ ಬಂದ್ರೇನ್ರಿ ಗಡಿಗದ ಅಷ್ಟೇ ಯಡಿಯೂರು ಬಿದ್ರ 17 ಕಿಲೋಮೀಟರ್ದಾಗ ನಾನು ವಾರಕ್ಕೊಮ್ಮೆ 8 ದಿವಸಕ್ಕೊಮ್ಮೆ ಆಚಾರ್ಯ ದರ್ಶನಕ್ಕೆ ಅಲ್ಲಿ ಬರ್ಬೇಕು ಅಲ್ಲಿ ಕೇಳ್ಕೋಬೇಕು ಅಲ್ಲಿ ನಾನ ಹೇಳವ ಇಲ್ಲಿ ನಾನ ಹೇಳವ ಮೊದಲೇನ ನಾನು ಬೂದಿ ನಂಬಿ ನಡ್ಕೋರಿ ಆಶೀರ್ವಾದ ಕಾಯಿ ಓದು ಕಟ್ಕೋರಿ ಅಲ್ಲಿ ತಮಾಷೆ ಹತ್ತ ಎಲ್ಲ ಥರದಿಂದ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ಆಗೋ ಮಾಡ್ತೀನಿ ಕಲ್ಯಾಣ ಆಗೋ ಮಾಡ್ತೀನಿ ಅಧಿಕಾರಿ ಈ ಹಣ್ಣಿಗೇರಿ ಗೌಡಿ ಕೆಲಸ ಹೇಳಿದ್ದೆಪ್ಪ ಕೆಲ್ಸಕ್ಕೆ ಬಂದು ಮತ್ತೀಗ ಕೆಲಸ ಇಲ್ಲ ಅಂತ ಪ್ರಶ್ನೆ ಮಾಡ್ಯಾನ ಅದನ್ನ ಇನ್ನೊಬ್ಬ ಅದ ನೋಡು ಹಣ್ಣಿಗಿರಿ ಹಾಗೇಲೆ ದಾರ ಕಟ್ಕೊಂಡು ರಾತ್ರಿ ಏನ್ ಹೇಳ್ದ ಹಬ್ಬ ಮಾಡಪ್ಪ ಕೆಲಸ ತಾವ ಬರ್ತಾವ ಒಂದಿಲ್ಲ ತರ ನಂಬ್ಕೊಂಡು ಹೋರಿ ನಾ ತರ್ತೀನಿ ಕೆಲಸ ನಾನು ನಿಮ್ಮನ್ನು ಉಪವಾಸಕ್ಕೆ ಕೇಳೋದು ಈ ಮುದಿಯಂಗುಡಿ ಗೌಡ ನಾಳೆ 1ನೇ ತಾರೀಕಿಗೆ ಕೋಟಿಂದು ಉದ್ದೈತಂಪ ಬರ್ರಿ ಮುದಿಯಂಗುಡಿ ಯಾರ ಹೇಳ್ಕೊಂತ ನೀ ಹೇಳ್ದಂಗ ನಡೆಯಕತ್ತೈತಿ ಮರ ಅದು ಒಂದು ನಮ್ಮಂತೆ ಆಗುವಂಗ ಮಾಡು ಹೌದಾ ಹೌದು ಯಾರು ಏನು 100 ಮಂದಿ ಬಿಟ್ಟು 1000 ಮಂದಿ ನೀ ಹರ್ಕೊಳ್ಪ ಆ ಏನ್ ನೀನು ವಚನ ಕೊಟ್ಟಿನಿ ಆ ವಚನದಂತೆನ ನಡಿಬೇಕಾದ ಏನು ಭಯ ಪಡಿಬೇಕು ನಿನ್ನಂತೆ ಆಗ ಗುಲ್ಬರ್ಗದಾಗಿಂದ ಒಂದು ಹುಡುಗ ನೌಕರಿ ಬೇಕು ಬಂದತಿ ಯಾರ್ರಿ ಗುಲ್ಬರ್ಗದಾರ ಜಲ್ದಿ ಬರ್ರಿ ಟೈಮ್ ಇಲ್ಲ ಮುಂದೆ ಬಳ್ಳಿ ಆಗ್ತನಿಂದ ನಾನಿಂದು ಗೌರ್ಮೆಂಟ್ ಜಾಬ್ ಆಗ್ಬೇಕಾದ್ರೆ ಹೆಬ್ಬಳ್ಳಿ ಅರ್ಜುನ ಬೂದಿ ತಪ್ಪದ ನಂಬಕ ಹುಡ್ಕೋಬೇಕ ಮೂರಮ್ಕ ಅಕ್ಕಿ ಆದ ಬಂದು ಇಷ್ಟ ತಿಂಗಳದಾಗ ನಿನ್ ಜಾಬ್ ಆಗತ್ತ ಅಂತ ಹೇಳ್ತೀನಿ ಅಲ್ಲಿ ಮಾಡ್ತೀನಿ ಮೂರಮ್ ದಿವಸ ಬರ್ತೀರ ಕತ್ತಲ ರಾತ್ರಿ ಬಸ್ತಿ ಬರ್ಬೇಕು ಕೊಡೋ ಪ್ರಸಾದ್ ಕೊಡು ಇನ್ನೊಂದು ಯಾವ ಊರ ಹುಡುಗ ಹೇಳಿದ್ನಪ್ಪ ಅದು ಆಗೇತಂತ ಬರ್ರಿ ನಾಳೆ ಹೋಗೋದಂತವ ಯಾರು ನೋಡ್ರಿ ಅವ್ರ ಮೂರು ನಾ ಹೇಳಿ ಆಯ್ತು ಅವ್ರು ಎಲ್ಲಿದ್ರು ಅವ್ರಿಗೆ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡಿ ಆಯ್ತು
ಬಂದು ಬಿಡೋಣಪ್ಪ ಅವನು ಉಪ್ಪಿನ ಬೆಟ್ಟಿಗೆ ಯಮಾಶಿ ನನ್ನ ದರ್ಗಾ ಹತ್ತಿರಪ್ಪ ಬುದ್ಧಿ ನಮ್ದು ಅಂದ್ರೆ ನಿಮ್ಮ ಸಂಸಾರ ನೀವು ಏನು ಬಯಸಿರಿ ಏನು ಆಗ್ಬೇಕಂತ ಅದೇ ನಿಮಗೆ ಯಮಾಶಿ ಹತ್ತಿರ ಕಲ್ಯಾಣ ಆಗೋಂಗ ಆಶೀರ್ವಾದ ಮಾಡಿ ನಂಬಕ್ಕ ಸ್ವಲ್ಪ ಕೊಡಿರ್ಬೇಕು ಗಂಡ ಅತ್ತಿ ಮಾವ ಅಸ್ತಿ ಕೊಡವಾಳ್ರಂತ ಮುಖಂದ್ರ ಆ ಹೆಣ್ಣು ಮಗಳಿಗೆ ಅದ ಹೆಣ್ಣು ಮಗಳಿಗೆ ಬಂದಿರಲ್ಲ ಹೌದಾ ನಾನು ಏನೋ ಒಟ್ಟು ಊಟ ಕರೆ ಸುಳ್ಳ ನಿನ್ ಪ್ರಶ್ನೆ ನನ್ನ ಬುದ್ಧಿ ನಮ್ದು ನಡ್ಕೋ ಒಂದು ಮಗು ಐತಿ ಹೌದಲ್ಲ ಈ ನಂಬಿದ್ದ ಕರೆ ಆಗ ನನ್ಗೆ ನೆನ್ಕೊಂಡಿದ್ದ ಕರೆ ಆಗ ಅವ್ರು ಬೇಕಾದ ಕೊಡುದು ಅಲ್ಲಿ ನೀನು ಗಂಡದ್ ನಿನಗೆ ಬರಬಾರ್ದು ಬರ್ತೈತಿ ಭಯ ಪಡಿಬೇಕು ಈ ಗೋಕಾಕದ ಒಂದು ಹುಡುಗ ಮಾತು ನೋಡಪ್ಪ ನೀ ನಂಬೇನೆ ಅಂತೀಯಪ್ಪ ನನಗ ಅರ್ಧಮರ್ಧ ನಂಬ್ತಿ ಅದಕ್ಕೆ ಅರ್ಧಮರ್ಧ ಕೆಲಸ ಮಾಡಿರ್ತೀನಿ ನಿಂದ ಹೌದನಲ್ಲ ಕರೆಯವ್ ಸುಳ್ಳಿದ ಹಾಗೆ ನಮ್ದು ಪೂರ ನಂಬಕ್ಕ ನಡ್ಕೋಬೇಕ ಅಂದ್ರ ಆ ಕೆಲಸ ನಿನಗ ಆಗುವಂಗ ಮಾಡ ಯಾಕೆ ಮಾಡ್ತಿ ಸತ್ಕೊಂಡು ಹೋಗು ಹನ್ನೆರಡು ವಿಚಾರ ಮುಗಿದ ನಿಮ್ಮೂರ ಬಿಗ್ಗದ ಕಟ್ಟಿ ಅವ್ರದ್ದು ಒಂದು ಕೋಟಿ ಬದತ್ತಂತ ಅಮ್ಮಾಜಿ ಏನ್ ಹೇಳಿದ್ನ ಹೇಳಿದ್ನಿಲ್ಲ ನಿಮ್ಮ ಮನಿಗೆ ಕರ್ಕೊಂಡು ಹೋಗಪ್ಪ ಅದನ್ನ ಮನಿಗೆ ಬಂದೋಬಸ್ತ್ ಮಾಡ್ಕೋ ಅದು ಯಾಕ ನಿನ್ನಂತೆ ಆಗುದಿಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ವಿ ಮತ್ತೆ ಈಗ ಮತ್ತ ಒಂದ್ ತಿಂಗಳಾತ ಈಗ ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಹೇಳ್ತಾರ ಅವ್ರು ಆ ಥರ ಮಾಡ್ಕೊಡಿ ಅದು ನಿಮ್ಮಂತೆ ಗೆಲ್ಲುವಂಗ ಆಶೀರ್ವಾದ ಮಾಡಿ ತಂದು ಇಟ್ಟಾರಪ್ಪ ಅದನ್ನ ಇಟ್ಟಿದ್ದು ನೋಡೇ ಹೇಳಿಲ್ಲ ಈಗ ತಂದಿಟ್ರು ಅದು ಅಷ್ಟು ಸರಳ ಇಲ್ಲ ಅದಕ್ಕೆ ಮಾಡ್ಕೋಬೇಕು ಅದನ್ನ ಅಂದಾಗ ನಿನ್ನಂತೆ ಆಗುತ್ತೆ ಈ ಮುಂದೂರಿಗೆ ಮಾರುತ್ತಪ್ಪ ಹೊಲ ಮನಿ ಪ್ಲಾಟು ಕೊಡ್ಸೋದು ತಗೊಳ್ಳೋದು ಮಾಡಕತ್ತಾನಂತ ಅವ್ಗೆ ಹೆಬ್ಬಳ್ಳಿ ಅಜ್ಜ ಅವನ ಕೈಯಾಗ ಅವನ ಕಿಶೆದಾಗ ಸಿಕ್ಬಿಟ್ಟ ಅವ ಹೇಳ್ದಂಗ ಏನಂತ ಗಂಡ ಹೆಂಡ್ತಿದು ಪೊಲೀಸ ಆಕಿ ಪೊಲೀಸ್ ಹೆಂಡ್ತಿನು ಪೊಲೀಸ್ ಅದನ್ನ ಒಂದ್ ಮಾಡಪ್ಪ ಅದನ್ನ ಒಂದ್ ಮಾಡಕತ್ತೀನಿ ಕೂಸಿನಿ ಆತನು ನಿಮ್ಮ ಮನ್ಯಾಗ ಏನ್ ಹೇಳನ ಆಕಿ
ಇದು ಆದಾಗ ನೀವು ಒಟ್ಟು ಹಿರಿಯರನ್ನು ಆಗ ನೀವು ಸನ್ಮಾನ್ತೀರಿ ಅಂತ ಹೇಳಿ ಬಂದಿಲ್ಲ. ಎಲ್ಲವೂ ಅಕ್ಕವು. ಈಗ ನಿನಗ ಡೌನ್ ಯಾಕೆ ಆಗೈತಿ ಗೊತ್ತನ? ಇನ್ನೊಬ್ರು ಅದಾರ ನೋಡಪ್ಪ ಅಲ್ಲಿ. ಹೌದಾ? ಅವತ್ತು ಪಟ ಚೆಲ್ಯಾನ, ಅದಕ್ಕೆ ನಿಂದು ಒಟ್ಟು ಹಿಂದೆ ಉಳಿಯಾಕತ್ತೈತಿ. ಅದಕ್ಕೆ ಅದನ್ನ ಕೂಡ ಏನಾದ್ರು ಮಾಡಿಸ್ಕೊಂಡು ಹೋಗು ಮತ್ತೆ ಹೇಳಿ. ನಾಳೆ ಸ್ವೀಟ್ ಹತ್ತ ನನ್ನ ಮಕ್ಕಳದು ನನ್ನ ಸ್ವಸ್ಥರದು ಬಾಳೆ ಸಿಹಿ ಆಗಲಿ ಅಂತೇಳಿ ಅಮಾವಾಸ್ಯೆ ನನಗೆ ಸ್ವೀಟ್ ತರಕತ್ತೆ ಅನ್ಕೋಯ್ವ. ಅಡ್ಕಳಿ ಮಡ್ಕಳಿ ಬರೀ ಸ್ವೀಟು. ಅದಕ್ಕೆ ಎರಡು ಅಮಾಸಿ ಶುದ್ಧ ಮಾಡಿ ನಿಮ್ ನಾಳೆ ಅಮಾಸಿನಿಂದ ಎಲ್ಲ ಶುದ್ಧ ಮಾಡೀನಿ, ಮಾಡಾಕತ್ತೀನಿ. ನಿನ್ನ ಇನ್ನೋಟ್ ಅವು ಏನು ಕರ್ಮಾದಿಗಳದಾವು ಎರಡು ಅಮಾಸಿ ಅನ್ನಪ್ರಸಾದ ಮಾಡಿಸಿಬಿಡ್ರಿ. ಇಲ್ಲಿ ಪುಟ್ಟಾಪುರ ಇದೆ. ನಾಳೆ ಅಮಾಸಿನಿಂದ ಅಮಾಸಿ ಮಾಡ್ತಾರೆ. ಹೋಗು. ಆ ಹೆಣ್ಮಗಳು ನಿಮ್ ಕೂಡ ಬಂದಾರ ಸೊಸೆಯೇ ಏನಪ್ಪ ಉತ್ತಾರ ಬರುವಲ್ದು 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 ನಾನು ಹತ್ತು ಕೊಡುವಲ್ದು ಅಂತಿದ್ದು. ಆಕಿಗೆ ಬಂದತಿ ಎಷ್ಟಾಗ ದಿವಸ ಮಂಗಳವಾರ 2 ದಿವಸ ಅಂತೂ ರಜಾ ಅದಾವ. ಈಗ ಮಂಗಳವಾರ ಬಿಡು, ಬುಧವಾರ ಬಿಡು, ನಾನು ವಾರದ ದಿವಸ ನೀವು ಹೋಗಿ ಉತ್ತಾರ ಕೇಳ ತಗೊಂಡು ಹೋಗ್ಬೇಕು. ನಿಧಿ ಬೇಕು ಹಾಡ್ಕೋಬೇಕು ಅನ್ನೋನ ಬಂದಿಲ್ಲ. ನೀವೇನ್ ಪ್ರಶ್ನೆ ಮಾಡ್ತೀರ? ಉಗಾದಿ ಅಮಾವಾಸ್ಯೆ ದಿವಸ ನಾ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ನಿಲ್ಲ, ಗೊತ್ತದ ನಿಧಿ? ಮತ್ತೆ ಎಲ್ಲಿದ ನಮ್ಮ ಇನ್ನು ಹಂಗೆ ಹಾಡ್ಕೊಳ್ಳೋಣ ಅನ್ಪ. ನಾನು ಒಮ್ಮೆ ಹಿಂದಕ್ಕೆ ಏನ್ ಹೇಳಿನಿ, ಯಾವ ಅಲ್ಲಿ ರೊಕ್ಕನು ಕೊಟ್ರಿ ನೀವು ಹೇಳಿದೆ ಅವಾಗ. ಅವ ರೊಕ್ಕನು ಹಾಕೊಂಡು ಗಪ್ಪಾಗ್ಯಾನ. ಏನದಾನ ಇದ್ರೆ ಅವನ್ನ ಕರ್ಕೊಂಡ್ಬಂದು ಅವ್ನು ಕೂಡ ಹಾಕ್ಸ. ಇಲ್ಲ ಮನೆಗೆ ಬಂದಿಲ್ಲ ಅಂತಂದ್ರೆ ಮುಗಿಸ್ಬಿಡ್ರಿ. ನಿಮ್ದು ಇದ್ದಿದ್ದು ಹೇಳ್ರಿ ಪಾಪ. ಮತ್ತ ಅವ್ರಿಗೆ ಮನಸ್ಸಿನಾಗಿಂದ ಹೋಗತ್ತೆ, ಆದ್ರೆ ಬರ್ತೈತೆ ಅಂತ ಹೇಳ್ರಿ, ಇಲ್ಲ ಅಂತ ಹೇಳ್ರಿ. ಅದು ಬರುವಂಗ ತಾಣ ಬರ್ತೈತಿ. ನೀವಾಗಲೇ ಕೈ ಹಾಕಿದ್ರೆ ನಿಮಗೆ ದಕ್ಕೈತಿ. ನಾನು ಕೇಳ್ಬೇಕಂದ್ರೆ ಅದನ್ನ ಹಡ್ಡಿದ್ರು 3 ಕೂತೈತಿ ನೋಡ. ಇದನ್ನ ಹಿಂದುಳಿಸ್ಕೊಂತ ನಾನು ನಿಮ್ಗೆ ಹೇಳ್ಕೊಂತನ ಬರಾಕತ್ತೀನಿ. ಅದು ಕಂತಗೈತಿ, ಡೇಂಜರ್ ಐತಿ, ಮಣಿಮೂರ್ಖ ಐತಿ. ಏನಾದದ್ದಾಗ್ಲಿ ಅಂತೇಳಿ ಅಂದ್ರೆ ನಾಳೆ 6 ಗಂಟೆಗೆ ಹೋಗಿ ಪೂಜೆ ಮಾಡಿ ಹಂಗೆ ಎರಡು ಅಂತ ಏನ್ ಹೇಳಕತ್ತೀನಿ ಹಂಗ ನನಗ್ ಕಂದ್ರ ನಾ ಹೇಳಿ ನಿಮ್ಗ ಆಗ ಮುಂದೆ ಬ್ಯಾಡ ಅಂತ ಹೇಳಿದ್ರೆ ಬೇಡ ಮುಂದಕ್ಕ ಅದೇನ್ ಬಂದಿದ್ ನಾ ಅದೇ ನೀವು ಹೋಗ್ರಿ ಅಂತ ಅದಕ್ಕೆ ಅದಕ್ಕೆ ಬಂದ ಎರಡ್ರಾಗ ಒಂದಾಗು. ಎಲ್ಲಿ ಕೇಳಿಸ್ಕೋಬೇಡ್ರಿ, ಹುಚ್ಚಿಗೆ ಹೇಳ್ಬೇಡ್ರಿ, ಆಶೆಕ್ ಬೀಳ್ಬೇಡ್ರಿ. ಸ್ವಲ್ಪ ತಗೊಂಡು ಹೋಗು.
ಅರಮನೆ ಕೊಡಪ್ಪ, ದುಡಿಮೆ ಒಳಗೆ ಕೊಡಪ್ಪ, ನನ್ನ ಸಂಸಾರ ಚಂದಾಗಿಡಪ್ಪ ಅಂತ ಬೇಡ್ಕೊಂಡು ತಿಳ್ಕೊಂಡು ಅವ್ರ ಮುಂದೆ ಹೆಣ್ಮಾಳು ಮುಂದೆ ಹೋಗ್ಬೇಕು. ನೀವು ತಳಕ್ ಬಂದು ಬಿಟ್ರೆ ಬರ್ತಾರೆ. ಹಸಿವಾದ ಕಾಯಿ ಏನು ನಾವು ಕೆಲಸ ಎಲ್ಲವೂ ಕಲ್ಯಾಣ ಆಗುವಂತ ಆಶೀರ್ವಾದ ನಾವು ಮಾಡ್ತೀವಿ. ಉದಿ ನಂಬರ್ ಅವ ಅಣ್ಣಿಗೇರಿ ಒಬ್ಬ ಇನ್ನೋ ಗೌಟಿ ಅಂತ ಬಂದಿರ್ತಾರಪ್ಪ, ಅವು ಕೆಲಸ ಕಟ್ಟಿ ಕೊಡ್ರಿ ಅವು ಇನ್ನೊಬ್ಬ ಅದ ನೋಡು ತಗೊಂಡ್ರೆ ಮತ್ತೆ ಕೆದ್ದು ಬಂದಿಲ್ಲ. ಆಯ್ತು ಬೆಳಿಗ್ಗೆ ಬಂದಾರ ನೋಡಪ್ಪ ಇಲ್ಲಿ ಬೆಳಿಗ್ಗೆ ಹೆಬ್ಬಾಳಿ ಯಾವ್ದು ಭೇಟಿ ಆಗ ನನಗಿಲ್ಲಪ್ಪ. ಸರಿ ಹೊಂಟಾಯ್ತು. ಎಲ್ಲಾ ಕಡೆಯಿಂದ ಎಲ್ಲ ಡೌನ್ ಅದವು. ಉಪವಾಸ ಬೇರೆ ನೀ ಬೀಳುವಂಗ ಮಾಡಿಲ್ಲ ನಾನು. ಪೂರಾ ಮೊದಲು ನಂಗೆ ಕಟ್ ಆಗೈತೆನ ಕಸ ತಗೊಂಡು ಹೋಗು ಕೊಂಡು ಹೋಗಿ ನಾನು ಮತ್ತಿದು ನಾಳೆ ಪಾಡ್ಯದಿಂದ ಮತ್ತ ಚಲಾವಣೆ ನಡಿ ಇಟ್ಟಿಗೆ ಹೋಗುವ ಯುಗಾದಿ ಹೊಸ ಮನುಷ್ಯ ಮಾಡ್ತೀನಿ ಯುಗಾದಿ ಅಮಾಸಿ ಇವತ್ತಪ್ಪ, ಪಾಡ್ಯ ಎಂದ ನಾಳೆ ಹೊತ್ತು ಗಳಿ ಹೊತ್ತು ಮುಣುಗುಸು. ಯಾವ್ದು ಏನ್ ಬರ್ತೈತಿ ಕರೆಯಾರನ್ನು ಸುಳ್ಳ. ಅದು ನೌಕರಿದಂತೂ ಅದು ನಡೆದೈತಿ. ಎತಿ ಮಿತಿ ಗುಸ್ಮಿಸಿ ನಡೆದೈತದ. ಈ ಮಣ್ಣು ಏನು ಮಾಡಿ ಬಂದಿರಿ ಈ ಸಲ ಪಾಸ್ ಆಗುವಂಗ ನಾ ಆಶೀರ್ವಾದ ಮಾಡ್ಕೊಂಡು ಬರ್ತೀನಿ. ರಾಷ್ಟ್ರಪತಿಗೆ ಬರೋದು ಏನ್ ಹೇಳಕತ್ತೀನಿ ಕೊಟ್ಟು ಬಂದಿರ ಇದ್ರಾಗ ಪಾಸ್ ಆಗುವಂಗ ಮಾಡ್ತೀನಿ. ಇನ್ನೊಂದು ಕನ್ಯದ ಬಗ್ಗೆ ಏನಂದೆಲ್ಲ ಪಾಠ್ಯ ಮಾಡಿ ಬೇಕಾದ ಅವರ ಫೋನ್ ಮಾಡ್ತಾರೆ ನಾನು ಹೋಗಪ್ಪ. ಈಗ ಭಾಳ ದಿವಸ ಆತದ ಅವ್ರಿಗೆ ಏನೋ ಹಾರೈತಿ. ನೀವು ಹೋಗು ಅದೇನನ್ನೋದು ಗೊತ್ತಾಗ. ಈ ಮನಿ ಒಂದು ಎಲ್ಲ ಕಾಯಿಗಳು ಮನ್ಯಾಗ ಯಾವ ಕೆಲಸ ಯಾವ ಅಲ್ವಾ ಮನಿ ಬಿಡ್ರಿ ಅಂತ ಮಂದಿ ಮನಿ ಹೆಂಗೆ ಕೊಡೋದು ಅದ ಮನಿ ಆ ಮನಿ ಬಿಡ ಅಂತ ನಾ ಹೇಳಿ ನಿನಗ ನನಗ ಅದು
ಅದು ಮೂರ್ತಿಯಪ್ಪ ಅಂತಂದ್ರ ನಾ ಹೇಳ್ತೀನಿ ಅದೇ ಮಟ್ಟ ನಿನಗೆ ಇದು ಒಂದು ಮನಿ ಬಿಡ ಅಂತಾರ, ಮತ್ತೊಂದು ತವಲ್ಲಿ ಹೋದ್ರೆ ಅದನ್ನು ಬಿಡ ಅಂತಾರ. ಅದನ್ನ ನಂಬಿಕೆ ಕಳ್ಕೊಬಾರ್ದು. ದೇವ್ರು ನಂಬೋದು ಸತ್ತೊಂದು ಹೋಗು. ಕುಟುಂಬಕ್ಕೆ ಯಾರು ಬರನ್ರಿ ಅದಾರ ನಿಲ್ಕೋ ಏನು ಕೂತೈತು ನಡುವರ್ಕ ಹುಟ್ಟುದ್ದೇ ಇತ್ತಪ್ಪ ಅಂದ್ರ ನನ್ನ ಕಡೆಯಿಂದ ಏನು ನಡಕ್ಕೆ ಏನಾರ ನಡವರ್ಕ ಹುಟ್ಟುತ್ತಲೇ ಏನಾದ್ರು ಚಲೋನೆ ಕಾಣ್ತೀನಿ. ಮತ್ತೆ 5 ತಿಂಗಳ ಮತ್ತೆ 6 ತಿಂಗಳ ಹೆಂಗೇನು ಬರ್ತಾನಲ್ಲ ಹಾಗೆ ಕಾಣಬಹುದು. ಅವಾಗ ಗ್ರಹಣದ ದೋಷ ಆಗೈತಿ ಕೂಸಿಗೆ. ಮ್ಯಾಗಲಾವ ಬ್ರಹ್ಮ ಬಂದ್ರು ಏನು ಮಾಡಕ್ಕಾಗುದಿಲ್ಲ. ಅವ್ನು ಏನೋ ಹಂಗ ವಯಸ್ಸಕ್ಕೆ ಬರ್ತಾನ, ಹಂಗ ಕ್ರಮೇಣ ಅದು ಇಳುವಾಕೊಂತ ಬಂದ್ರ ಬಂದು ಇಂತಲ್ಲಿ ಹಾಕಿದ್ವಿ. ನಮ್ಮ ಹುಡುಗಂದು ಏನೂ ಆಗಲಿಲ್ಲ, ಆರಾಮ ಆಗಲಿಲ್ಲ, ಅದು ಶಬ್ದ ದುಡ್ಕೊಳಂಗಾದ್ರ ದುಡ್ಕೋರಿ. ಆಗತ್ತಾ ಬರ್ತಾ ಅನ್ನೋದು ನಾ ಗ್ಯಾರಂಟಿ. ಯಾಕ ಆಗ್ಲ ಅವನ ಕರ್ಕೊಂಡು ಬರ್ರಿ ಬ್ಯಾಡ ಅನ್ನೋದಿಲ್ಲ. ಅವಾಗ ದೋಷ ಆದದ್ದು ಹೇಳಕತ್ತೀನಿ ನಾ, ಗ್ರಹಣದ್ದು. ಮೊಹರಂದಾಗನು ಕರ್ಕೊಂಬರಿ. ನಾನು ಎಷ್ಟು ನೀಡುತ್ತ ಅಲ್ಲಾನಲ್ಲೇ ನಿಂತು ದುವಾ ಬೇಡ್ತೀನಿ. ಮತ್ತ ಅದು ಅಲ್ಲಾಗ ಬಿಟ್ಟದ್ದು. ನಾನು ಕಂಡೀಷನ್ ಆಗತ್ತಂತ ಹೇಳುದು. ಅದು ದುಡ್ಕೊಳ್ದು ದುಡ್ದು ಆಗೋದಿದ್ರೆ ಆಗತ್ತಂತ ಹೇಳ್ತೀನಿ. ಈಗೂ ದುಡ್ಕೋರಿ. ಅವನ ನಸೀಬ ಅವನ ಹಣೆ ಬರ. ಯಾಕಂದ್ರೆ ಪರಮಾತ್ಮ ಮಾಡಿ ಕೊಡಕ್ಕಾಗೋದಿಲ್ಲ. ಪರಮಾತ್ಮನಿಗೆ ದೊಡ್ಡ ದೇವರಲ್ಲ, ಹೌದಲ್ಲ? ಸಿದ್ದಪ್ಪನ ಮಗ ಸೌಂಡ್ ಕಮ್ಮಿ ಮಾಡ್ರಿ ಅಂತಿ. ಆರ್ಮಿದು ಸಿದ್ದಪ್ಪ ನಿನ್ನ ಮಗ ನಾಳೆ ಆರ್ಮಿ ಹೋಗಪ್ಪ. ಮತ್ತ ಅವ್ರು ಮನಿದವ್ರ ಮ್ಯಾಗ ನನ್ನ ಮ್ಯಾಗ ನಂಬಿಕೆ ಇದ್ದ ನಂದು ವಚನ ಕಾಲ ಮ್ಯಾಗ ನಿಂದ್ರು ಹಂಗ ಮಾಡ್ತೀನಪ್ಪ. ನನ್ನ ಸರಿಯಾಗಿ ದುಡ್ಕೋರಿ, ನಂಬ್ರಿ, ದುಡ್ಡು ಮಾಡ್ರಿ ಅಂತ ಹೇಳಿ ಅದನ್ನ ಮಾಡ್ಬೇಕಾಗೈತಿ. ನಾ ಮಾಡ್ತೇವೆ ಮನಿದವ್ರು ಊರಿನ ಕ್ಯಾರು ಮೂರಂ ಕೊಂಡೆ ಹಳ್ಳಿ ಹೂವ ಹಾಕ್ತಿದ್ರಪ್ಪ ಮನಿ ಒಳಗೆ. ಚಲೋ ಆತನು ಹೊರ ಮುಗಿದ ಈಗ ಹ್ಞೂ ರೀ. ನನ್ನ ಕೇಳಾಕ 4 ಮಂದಿ ಬಂದಾರ.
ಇದಕ್ಕ ನಾ ಏನ್ ಹೇಳಿ ನಿಮ್ಗ ಮಾಡು ಸೇವಾ ನೀ ಬಿಟ್ಟಿಂದ ನಿಮಗ್ ಕಾಡಾಕತೈತಿ ಅಂತ ಹೇಳಿ ಹಿಂದಕ್ಕ ಹೇಳಿ ನಿಲ್ಲಿದಾಗ ದಿಗಿ ಮ್ಯಾಗ ಅದು ಏನೋ ಬಂದ್ರು ಮಾಡೋದು ಅಜ್ಜ ಮುತ್ತೆ ಕಾಲಿಲೆ ಬಂದದ್ದೈತೆ ಅದ ನಿಮ್ ಮನಿ ಒಳಗ ಇಂದ ನಿನ್ನೆ ಬಂದತ್ತನ ಮತ್ತ ಅದನ್ನ ಯಾಕೆ ಬಿಟ್ರಪ್ಪ ನೀವು ಸೇವಾ ಅದನ್ನ ಸೇವಾ ಮಾಡೋ ಮುಂದ ನಿಮಗ ಸುಖ ಇತ್ತು ಆ ಸೇವಾ ಬಿಟ್ಟಿಂದ ನಿಮಗ್ ಸುಖ ಆಗಿತ್ತು ನನಗ ಆಟ ಹೇಳ್ರಿ ನನಗ ಅದನ್ನ ಹೇಳಕ್ ಹೋಗ್ಬೇಡ ಕಡೀಲಿ ಅಲ್ಲಿ ಅದು ನಮಗ್ ಬಿಟ್ಟಿರ್ತೈತಿ ನಿನ್ನ ಮಾಡಿಸಿ ಕೊಡ್ಲಾರ್ದ ನಿಂದಿರಿಸಿ ಅದ ಜಗದಾಗ ಕಡಿಲಿ ಅದನ್ನ ಮಾಡೋದು ಬಿಡಂಗಿಲ್ಲ ಇದಕ್ಕೆ ಯಾವ್ದು ಹಾಕಂತಿ ಮಾಡ್ತೀನಿ ಅಂದೇನಲ್ರಿ ಅಂತಾರ ರೆಡಿ ಆಗಿ ನೀ ಏನ್ ಮಾಡೋದು ಮಾಡಿ ಹೋಗಿ ನಿಮ್ಮ ಜೊತೆಗೆ ತಯಾರಾಗಲ್ಲ ನೀನ ಹೌದ್ರಿ ಅವ್ನ ಗದಿಗೆ ಹಾಕಿ ನೀ ಏನ್ ಮಾಡೋದು ಮನ್ಯಾಗೆಲ್ಲ ಏನ್ ಮಾಡ್ತು ಮೊದಲ ಹಿಂಗೆ ಆ ಪ್ರಕಾರ ಹೋರ್ಲಿ ಏನು ಪದ್ಧತಿ ಬಂದೈತಿ ಹಂಗ ಮಾಡ ಅಜ್ಜ ಮುತ್ತಾರೆ ಆ ತರ ಮಾಡ್ಕೊಂತ ಸೇವಾ ಮಾಡ್ಕೊಂತ ಬಂದಿದ್ರ ಅದ ತರ ಮಾಡ ಅದಕ್ಕಿನ್ನು ಉಳ್ದದ್ದ ನಾವು ಕಣ್ಣು ಮುಚ್ಚಿ ಉಳ್ದಲ್ಲ ನೋಡ್ತಿರ್ತೀವಿ ನಿಂದು ಆಶೀರ್ವಾದ ಇರ್ಲಿ ಅವ್ರಿಗೆ ಅಲ್ಲಿ ಪ್ರಾಣ ಆದ್ರೂ ಕೂಡ ನಿಮ್ಮ ಆಶೀರ್ವಾದ ಇದ್ದ ಮಾಡ್ತೀನ್ರಿ ಇಲ್ಲಿ ಒಂದು ಟೈಮ್ನಾಗ ನನಗೆ ಹರಿದು ಹೋಗ ಹಾವು ಸತ್ಯ ಸಾಲ ಹೊಡೆದು ಹೋಗ್ತಿತ್ತ ಈ ನನಗೆ ಆಶೀರ್ವಾದ ಕಮ್ಮಿ ಆಗೈತೆ ನಾನೇನು ದೊಡ್ಡ ದೇವ ಆಗೈತೆ ನಾ ಏನ್ ಹೇಳಕತ್ತೀನಿ ಹೊಳ್ಳಿ ನೀ ಬಿಟ್ಟಿದ್ದಕ್ಕೋಸ್ಕರ ಹೊಳ್ಳಿ ನಿನ್ನ ಮಗನ ಹಿಡ್ದೈತೆ ಅದ ಹೌನ್ರಿ ಹಿಡ್ದೈತೆ ಏನಿಲ್ಲ ಹೌನ್ರಿ ನೀ ಸೇವಾ ಮಾಡಿದ್ರಿ ಈ ವರ್ಷ ಹಾಕಿದ್ರಿ ನಿನ್ನ ಮಗನದು ಸುತ್ತಾಗತ್ತ ನಿಮ್ದು ಸುತ್ತಾಗತ್ತ ನಿಮ್ಗೆ ಕಲ್ಯಾಣ ಮಾಡ ಇದು ಅಕ್ಕೊಳ್ಳಿ ಅರ್ಜುನ ವಚನ ಮೊಹರಂ ಅಮಾಸಿಗೆ ಬರ್ರಿ ಜನ ಆಧಾರ ಕಟ್ಕೊಂಡು ಬರೀ ವಾರಿ ಮಾಡ್ರಿ ನೀವು ಹುದ್ದೆ ಹಾಕುವ ಅಮಾಸಿಗೆ ಬರ್ರಿ ಆಗ ಏನ್ ಹೇಳೋದು ಆಗು ಇನ್ನೊಮ್ಮೆ ಹೇಳುದು ಹೇಳ್ತೀನಿ ಏನು ಕೊಡ್ಬೇಕ ಅದನ್ನ ಕೊಟ್ಟು ಕಳಿಸ್ತೀನಿ ರತನಪ್ಪ ಅಮಾವಾಸ್ಯೆ ಇದೆ ಇಲ್ಲಿ ಶ್ರೀ ದೊಡ್ಡಲಾಲ ಸಾಬ್ ಹೆಬ್ಬಾಳ ಅಜ್ಜನವರ ಭಕ್ತರನ್ನ ಬರಲ್ಲ ಅವ್ರು ಮಾತಾಡ್ಸೋಣಂತ ನಾನು ನಮಸ್ಕಾರ ಅವ್ರೆ ಇಲ್ಲಿ ಬರಾಕ ಏನು ಪ್ರಾಬ್ಲಮ್ ಏನಾಗಿತ್ತು ಇಲ್ಲೇ ಬರ್ತಾರಂತ ಬರೋದ್ರಿಂದ ಮುಂದೆ ಬರುವಂತ ಬರ್ತಾರೆ ಹಜಾರ್ ಆಶೀರ್ವಾದ ಹಜಾರ್ ಏನು ಹೇಳ್ತಾರೆ ಇಲ್ಲಿ ಮತ್ತೊಬ್ಬರ ಭಕ್ತರದ್ರ ಬರೀ ಅವ್ರು ಮಾತಾಡ್ಸೋಣಂತ ಸರ್ ನಮಸ್ಕಾರ ನಿಮಗೆ ಇಲ್ಲಿ ಬಂದಿದ ಮೇಲೆ ಏನೇನು ಒಳ್ಳೆಯದಾಗಿದೆ ಅದಕ್ಕೆ ಹಜಾರ್ ಬಗ್ಗೆ ಏನು ಕೇಳಿದ್ರಿ ನೀವು ಭಕ್ತರು
ಹೇಳಿಕೆ ಮೇಲೆ ಅವರ ಕೊರತೆ ಮೇರೆಗೆ ದಾಖಲೆ ಹುಡುಗ ಮುಂದೆ ಬರುವಂಥ ಭಕ್ತಾದಿಗಳು ಇಲ್ಲ ಇಲ್ಲಿ 100% ನಡ್ಕೋಬೇಕು ಅದು ಒಳ್ಳೆಯದು. ಇಲ್ಲಿ ನೀವು ಬರ್ತಿರಲ್ರಿ ನಿಮ್ಮ ಕಡೆ ಏನಾದ್ರು ಹಣ ಏನಾದ್ರು ಏನಿಲ್ಲ ಹಣ ಇಲ್ಲ ಏನೋ ನಾವು ಬಂದು ನಾವು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತೀವಿ. ಇಲ್ಲೇ ದೇವ್ರಿಗೆ ಇಲ್ಲ ಪ್ರಕಾರ ಏನು ನಾವು ಸಾಕಷ್ಟು ಯೂಟ್ಯೂಬ್ನಾಗ ಹೇಳಿದ್ವಿ, ಫೇಸ್ಬುಕ್ನಲ್ಲಿ ಅಲ್ಲಿ ಫೇಸ್ಬುಕ್ನಾಗ ನೋಡ್ತೀವಿ ಮಾಡ್ತಿದ್ವಿ. ಆಗ ನನಗೆ ಪ್ರತ್ಯಕ್ಷವಾಗಿ ನಾವು ನೋಡಿದ್ವಿ. ಎಲ್ಲೂ ನಮಗೆ 100% ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಬರ್ಬರ್ತಾ ಜಾಸ್ತಿ ಆಗಿದೆ. ಇಲ್ಲ ಜಾಸ್ತಿ ಆಗುತ್ತೆ. ನಾವು ಬಂದಾಗಿಲ್ಲ ಜಾಸ್ತಿ ಕಮ್ಮಿ ನಾವು ಫಸ್ಟ್ ಸಲ ಬಂದಾಗ ಭಾಳ ಜನ ಇದ್ದಿದ್ದು.